ಯುವ ಮೆರಿಡಿಯನ್ 2010ರಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. 10ರಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಫಸ್ಟ್ ಕನ್ವೆನ್ಷನ್ ಸೆಂಟರ್ ಕಟ್ಟಿದ್ದೀವಿ. 2010ರಲ್ಲಿ ಅಂದರೆ 2012ರಲ್ಲಿ ಕನ್ವೆನ್ಷನ್ ಸೆಂಟರ್ ಓಪನ್ ಆಯಿತು. ಓಪನ್ ಆದಮೇಲೆ ಅವಾಗ ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಆಯಿತು. ಮದುವೆ ಅಥವಾ ಕಾರ್ಪೊರೇಟ್ ಫಂಕ್ಷನ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ನಮ್ಗೆ ಹೋಟೆಲ್ ಅಗತ್ಯ ಕಂಡು ಬಂತು. ಜನ ಹೋಟೆಲ್ ಬೇಕಂಡು ಡಿಮಾಂಡ್ ಮಾಡಿದ್ರು. ಆವಾಗ ನೆಕ್ಸ್ಟ್ 2015ರಲ್ಲಿ ರಿಸಾರ್ಟ್ ಸ್ಟಾರ್ಟ್ ಮಾಡಿದ್ವಿ. ಯುವ ಮೆರಿಡಿಯನ್ ಕನ್ವೆನ್ಷನ್ ಸೆಂಟರ್, ಯುವ ಮೆರಿಡಿಯನ್ ರಿಸಾರ್ಟ್ಸ್. ಅದು 2015ರಲ್ಲೂ 2 ಆಪ್ರೇಷನಲ್ಲಿತ್ತು. ಆಮೇಲೆ ಇನ್ನೊಂದು ಕನ್ವೆನ್ಷನ್ ಸೆಂಟರ್ ಗ್ರಾಮಿ ಬಾಲ್ ರೂಮ್ ಅಂತ 1000 ಕೆಪಾಸಿಟಿ ಏರ್ ಕಂಡೀಷನಿಂಗ್ ಇನ್ನೊಂದು ಕನ್ವೆನ್ಷನ್ ಸೆಂಟರು ಅಥವಾ ಬಾಲ್ ರೂಮ್ ಕಟ್ಟಿದ್ದೀವಿ. ಅದಾದಮೇಲೆ ನಮಗೆ ಗೆಸ್ಟ್ಗಳು ಬೆಂಗಳೂರು, ಮಂಗಳೂರು ಅಥವಾ ವಿದೇಶದಿಂದ ಹೊರಗೆ ತುಂಬ ಫಾರಿನ್ ಗೆಸ್ಟ್ಗಳು ಬರ್ತಾಯಿದ್ರು. ಅಥವಾ ಇಲ್ಲಿ ತುಂಬ ಕಾನ್ಫರೆನ್ಸ್ಗಳು, ಕಾರ್ಪೊರೇಟು ಡಾಕ್ಟರ್ ಕಾನ್ಫರೆನ್ಸ್ಗಳಾಗಲಿ, ಕಾರ್ಪೊರೇಟ್ ಪ್ರೋಗ್ರಾಮ್ಗಳಾಗಲಿ, ಮದುವೆಗಳು, ತುಂಬ ಈವೆಂಟ್ಸ್ಗಳು ನಡೀತಾ ಇದೆ. ಆವಾಗ ನಾವು ಔಟ್ಡೋರ್ 6-7 ಬ್ಯಾಂಕ್ವೆಟ್ಸ್ ಪ್ಲೇಸ್ಗಳನ್ನು ಮಾಡಿದ್ವಿ. ಇಂಡೋರ್ ಆ್ಯಂಡ್ ಔಟ್ಡೋರ್ ಕನ್ವೆನ್ಷನ್, ಮ್ಯಾರೇಜಸ್ ಆ್ಯಂಡ್ ರಿಸಾರ್ಟ್ಸು, ಈ ರೀತಿ ಒಂದು ಇದರಲ್ಲಿ ನಾವು ಕಂಟಿನ್ಯೂ ಮಾಡಿದ್ದೀವಿ. ಆಮೇಲೆ ಹಾಗೆ ಇಲ್ಲಿ ಬಂದಾಗ ಜನರು 1 ದಿನ 2 ದಿನ ಇದ್ದಾಗ ಕುಂದಾಪುರ ಸುತ್ತಮುತ್ತ ಸಮುದ್ರ ಆಗಲಿ, ದೇವಸ್ಥಾನ ಆಗಲಿ ಒಂದು ಟೂರಿಸಮ್ ಅಟ್ರಾಕ್ಷನಿಗೆ ಬರ್ತಾಯಿದ್ರು. ಆದರೆ ಕೆಲವರು 1-2 ದಿನ ಮಕ್ಕಳ ಜೊತೆಯಲ್ಲಿ ಇಲ್ಲಿ ರೆಸ್ಟಿಗೆ ಬಂದಾಗ ಇಲ್ಲಿ ಏನಾದರೂ ಆ್ಯಕ್ಟಿವಿಟೀಸು ಡಿಮಾಂಡ್ ಮಾಡ್ತಾಯಿದ್ರು. ಆ ದೃಷ್ಟಿ ಇಟ್ಕೊಂಡು 2018-19ರಲ್ಲಿ ನಾವು ಒಂದು ಸಣ್ಣ ಅಮ್ಯೂಸ್ಮೆಂಟ್ ಪಾರ್ಕ್ ಸ್ಟಾರ್ಟ್ ಮಾಡಿದ್ವಿ. ಬಟ್ 19ರಲ್ಲಿ ಸ್ಟಾರ್ಟ್ ಆದಾಗ ಕೊರೋನಾ ಸ್ಟಾರ್ಟ್ ಆಯಿತು. 19-20 ಮೋಸ್ಟ್ಲಿ ಕೊರೋನಾ ಟೈಮಲ್ಲಿ 2 ಇಯರ್ಸ್ ಓಪನ್ ಆಗಿ 2 ದಿವಸದಲ್ಲಿ 2 ಇಯರ್ಸ್ ಕಂಪ್ಲೀಟ್ಲಿ ಬಂದಾಯಿತು. ಬಟ್ಟು ಕೊರೋನಾದಿಂದ ಮೋಸ್ಟ್ಲಿ ಜಾಸ್ತಿ ತೊಂದರೆ ಆಗಿದ್ದೇ ಹೋಟೆಲ್ ಇಂಡಸ್ಟ್ರಿ ಅಥವಾ ವಾಟರ್ ಪಾರ್ಕು ಅಥವಾ ಮದುವೆ. ನಮ್ಮ ಇಂಡಸ್ಟ್ರಿಗೆ ತುಂಬ ಸಮಸ್ಯೆ ಆಗಿತ್ತು. ಅವಾಗ ಸ್ಟಾಫ್ಗಳನ್ನು ಉಳಿಸ್ಕೊಳ್ಳೋದಾಗಲಿ, ಅದರಿಂದ ಹೊರಗೆ ಬರೋದಾಗಲಿ ತುಂಬ ಕಷ್ಟ ಆಯಿತು. ಬಟ್ ನಮ್ಮ ಹೊಸ ಇಂಡಸ್ಟ್ರಿ ಓಪನ್ ಆಗಿ 2 ಇಯರ್ಸು ನಾವು ಅದನ್ನು ಮೇಂಟೈನ್ ಮಾಡಬೇಕಾಗಿ ಬಂತು. ಅದನ್ನು ಕ್ಲೋಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಆ ಮೆಷಿನರಿಗಳು ಅವೆಲ್ಲ ಎಕ್ವಿಪ್ಮೆಂಟ್ಗಳನ್ನು ಕ್ಲೋಸ್ ಮಾಡಿ ಇಟ್ಟಿದ್ರೆ ಮತ್ತೆ ಮುಂದೆ ಅದು ಉಪಯೋಗ ಬರೋದಿಲ್ಲ. ನಾವು 2 ವರ್ಷ ಅದನ್ನು ರನ್ನಿಂಗಲ್ಲಿ ಇಟ್ಟಿದ್ದೀವಿ. ಬಟ್ ಜನಗಳಿಗೆ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅದು ಮುಗಿದ ಮೇಲೆ ಪುನಃ ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ನಮ್ಮ ಸ್ಥಳೀಯವಾಗಿ ಮಂಗಳೂರು, ಉಡುಪಿ, ಕುಂದಾಪುರ ಅಥವಾ ಅಕ್ಕಪಕ್ಕ ಅಥವಾ ಹೋಟೆಲ್ ಗೆಸ್ಟ್ಗಳು ಅದರಲ್ಲಿ ರೆಸ್ಪಾನ್ಸು ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದು ಚೆನ್ನಾಗಿ ಸ್ವಲ್ಪ ಬರ್ತಾಯಿದೆ. ಅಂದರೆ ಅದನ್ನು ಸ್ವಲ್ಪ ಇಯರ್ಲಿ ಇನ್ನೂ ಸ್ವಲ್ಪ ಆ್ಯಡಪ್ ಮಾಡ್ತಾ ಇಂಪ್ರೂವ್ ಮಾಡ್ತಾ ಅದು ಈಗ ಒಂದು ಸ್ಟೇಜಲ್ಲಿ ಬಂದಿದೆ. ಪರವಾಗಿಲ್ಲ. ಆದರೆ ಒಂದು ಮುಖ್ಯವಾಗಿ ಹೇಳ್ತೇನೆ, ಇದು ಈ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಬಿಸ್ನೆಸ್ಸಿಗೆ ಅವಕಾಶ ಇರುವುದು ನವಂಬರ್, ಡಿಸೆಂಬರು, ಆಮೇಲೆ ಏಪ್ರಿಲ್, ಮೇ ಅಥವಾ ಇನ್ನೊಂದು ತಿಂಗಳು ಎಕ್ಸ್ಟ್ರಾ 5 ತಿಂಗಳು ಬಿಸ್ನೆಸ್ ಮಾಡಬೇಕು. 12 ತಿಂಗಳು ನೀವು ಅದನ್ನು ಸಸ್ಟೈನ್ ಮಾಡಬೇಕು. ಅದು ಇಸ್ ದ ಚಾಲೆಂಜ್. ಇದು ನಮ್ಮ ಇಂಡಸ್ಟ್ರಿ, ನಮ್ಮ ಹೋಟೆಲಿಗೆ ಅಂತ ಹೇಳ್ತಾ ಇಲ್ಲ, ನಮ್ಮ ಟೂರಿಸಮ್ ಅಥವಾ ಹಾಸ್ಪಿಟಲ್ ಇಂಡಸ್ಟ್ರಿ ಇಲ್ಲಿ ಒಂದು ಮೈನ್ ಚಾಲೆಂಜ್ ಅದಾಗಿದೆ. ಅದು 12 ವರ್ಷ ನಿಮ್ಗೆ 12 ತಿಂಗಳು ರನ್ ಮಾಡಬೇಕಂದ್ರೆ ಅದರಲ್ಲಿ ನೀವು ಅಷ್ಟು ಜನ ಸ್ಟಾಫ್ಗಳನ್ನು ಉಳಿಸ್ಕೊಳ್ಬೇಕು. ಅಥವಾ ನಿಮಗೆ ಕಂಪ್ಲೀಟ್ 24 hours/7 ಆಗಿ ರನ್ ಮಾಡಬೇಕು ಹೋಟೆಲ್ಗಳನ್ನು. ಅದು ಖರ್ಚು ವೆಚ್ಚಗಳು ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಇದೆ. ಅದನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಬಟ್ ಇಂಡಸ್ಟ್ರಿ ಸೌತ್ ಕೆನಡಾದಲ್ಲಿ ತುಂಬ, ಸೌತ್ ಕೆನಡಾ ಅಂದರೆ ಮಂಗಳೂರು, ಉಡುಪಿ 2 ಜಿಲ್ಲೆಯಲ್ಲಿ ಭಾಳಷ್ಟು ಹೋಟೆಲ್ ಇಂಡಸ್ಟ್ರಿಗಳು ಬರ್ತಾಯಿದೆ, ಬೇರೆ ಬೇರೆ ಇಂಡಸ್ಟ್ರಿಗಳು ಬರ್ತಾಯಿದೆ. ಒಂದು ಹೇಳಲಿಕ್ಕೆ ಬಯಸ್ತೇನೆ, ಪ್ರತಿಯೊಬ್ಬರು ಒಂದು ಮಾಡಿದ್ದನ್ನೇ ಕಾಪಿ ಮಾಡಿ ಇನ್ನೊಂದು ಮಾಡೋದಕ್ಕಿಂತ ಹೊಸ ಇಂಡಸ್ಟ್ರಿಗಳಿಗೆ ಮಾಡಿ. ತುಂಬ ಅವಕಾಶಗಳಿದೆ. ನಾನು ಈಗ ರೀಸೆಂಟ್ಲಿ ಸುಮಾರೆಲ್ಲ ಟ್ರಾವೆಲ್ ಮಾಡಿ ನೋಡಿದ್ದೇನೆ. ಹೊಸ ಇಂಡಸ್ಟ್ರಿ ಇದೆ ಮತ್ತು ಸ್ವಲ್ಪ ಅನುಭವ ತೊಗೊಂಡು ಇಂಡಸ್ಟ್ರಿ ಮಾಡಬೇಕನ್ನಿಸ್ತದೆ. ಹೊಸದಾಗಿ ನಾವು ಮಾಡಿದಾಗ ಅದರಲ್ಲಿ ಸ್ವಲ್ಪ 1-2 ವರ್ಷ ಚಾಲೆಂಜ್ ಜಾಸ್ತಿ ಇರ್ತದೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡು ಇಂಡಸ್ಟ್ರಿ ಮಾಡಿದರೆ ಒಳ್ಳೆಯದು. ಬಟ್ ಖಂಡಿತ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಮನಸ್ಸಿದ್ರೆ ಇಂಡಸ್ಟ್ರಿಗೆ ಅವಕಾಶಗಳಿದೆ, ಹಾಗೆ ಚಾಲೆಂಜು ಇದೆ ಅಂತ ಹೇಳ್ತೀವಿ.
ಅಂದರೆ ಈಗ 2020 ಕೊರೋನಾ ಆದಮೇಲೆ ಜನಗಳ ಮೈಂಡ್ಸೆಟ್ ಚೇಂಜ್ ಆಗಿದೆ ಅನ್ನಿಸ್ತಾ ಇದೆ. ಮುಂಚೆ ಜನಗಳು ಅಷ್ಟೊಂದು ಪ್ರವಾಸ ಹೋಗೋದಾಗಲಿ ಬರೋದು ಕಡಿಮೆ ಇತ್ತು, ಅಥವಾ ಲೋಕಲ್ ಇರೋ ಜನರು ವೀಕೆಂಡ್ ಆ ರೀತಿ ಒಂದು ಟ್ರಾವೆಲ್ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ರು. ಈಗ ಆದಮೇಲೆ ಜನಗಳು ಈಗಿನ ನಮ್ಮ ಇಂಡಿಯಾ ಅಂದರೆ ಯಂಗ್ ಜನ್ರೇಷನ್ ಜಾಸ್ತಿ ಇದ್ದಾರೆ. ಯಂಗ್ ಜನ್ರೇಷನು ಈಗ ತುಂಬ ಟ್ರಾವೆಲ್ ಮಾಡ್ತಾರೆ. ಬಟ್ ಅವರು ಏನು ಮಾಡ್ತಾರೆ, ಒಂದೇ ಜಾಗಂದು ಪ್ರಿಪೇರಬಲಿ ಹೋಗಲ್ಲ. ಈಗ ಒಂದು 4 ಕಡೆ ಟ್ರೈ ಮಾಡ್ತಾರೆ. ಎಲ್ಲೂ ಚೆನ್ನಾಗಿದೆ ಅಲ್ಲಿ ರಿಪೀಟೆಡ್ಲಿ ಹೋಗ್ತಾರೆ. ರೈಡ್ಸ್ಗಳು ಹೇಳಿದ್ರೆ ಇಲ್ಲಿ ಒಂದು 18ರಿಂದ 20 ವಾಟರ್ ರೈಡ್ಸ್ಗಳಿದೆ. ನಮಗೆ ಸಪ್ಲೈ ಮಾಡೋ ಮ್ಯಾನುಫ್ಯಾಕ್ಚರ್ಗಳೆಲ್ಲ ಅವರು ಅಂತಾರಾಷ್ಟ್ರೀಯವಾಗಿ ಸಪ್ಲೈ ಮಾಡೋ ಮ್ಯಾನುಫ್ಯಾಕ್ಚರ್ಗಳಿಂದ, ಯಾಕಂದರೆ ಇದರಲ್ಲಿ ಸೇಫ್ಟಿ ಇಶ್ಯೂಸ್ ತುಂಬ ಇದೆ. ನಾವು ಆ ರೀತಿ ಯಾರು ಮ್ಯಾನುಫ್ಯಾಕ್ಚರರು R&D ಇದೆ, ಯಾರು ಮ್ಯಾನುಫ್ಯಾಕ್ಚರರು ಅವ್ರದ್ದು ಪ್ರಾಡಕ್ಟ್ ಚೆನ್ನಾಗಿದೆ ಅಂಥವ್ರ ಹತ್ರ ಮಾತ್ರ ಪರ್ಚೇಸ್ ಮಾಡ್ತೀವಿ. ಅದಕ್ಕೆ ಬೇಕಾದ ಬ್ಯಾಕಪ್ ಸಪೋರ್ಟ್ಗಳಿರಬೇಕಾಗ್ತದೆ. ಹಾಗೆ ಮೇಜರ್ ಇಲ್ಲಿ 3-4 ಪೂಲ್ಗಳಿದೆ. ಅದರಲ್ಲಿ ವಾಟರ್ ರೈಡ್ಸ್ಗಳಿದೆ, ಸ್ಲೈಡ್ಸ್ಗಳಿದೆ, ಕೆಲವು ಥ್ರಿಲ್ ರೈಡ್ಸ್ಗಳಿದೆ, ಹಾಗೆ ಡ್ರೈ ರೈಡ್ಸ್ಗಳಿದೆ, 3D ಥಿಯೇಟ್ರ್ಗಳಿದೆ, ವೇವ್ ಪೂಲ್ ಇದೆ, ಆಮೇಲೆ ಚಿಲ್ಡ್ರನ್ಸ್ ಟ್ರೈನ್ ಇದೆ. ಏನಂದರೆ ನಾವು ಎಲ್ಲ ಏಜ್ ಗ್ರೂಪ್ ಅವ್ರನ್ನ ಫೋಕಸ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಯಾಕಂದರೆ ಒಂದು ವಾಟರ್ ಪಾರ್ಕ್ ಹೋಗಿ ಒಂದು ಫ್ಯಾಮಿಲಿ ಬಂದರೆ ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷದಿಂದ ಹಿಡಿದು 60-70 ವರ್ಷ ಮನೆ ಹಿರಿಯವರು ಸಹ ಬರ್ತಾರೆ. ಇವನ್ ಕೆಲವರು ಸ್ವಲ್ಪ ಆರೋಗ್ಯ ಹ್ಯಾಂಡಿಕ್ಯಾಪ್ಸ್ ಅಂಥವರು ಬರ್ತಾರೆ. ಎಲ್ಲ ಯೋಚನೆ ಇಟ್ಕೊಂಡು ಎಲ್ಲದರಲ್ಲೂ ಸ್ವಲ್ಪ ಎಲ್ರಿಗೂ ಆಗುವಂಥ ರೀತಿಯಲ್ಲಿ ನಾವು ಅದನ್ನು ಡೆವಲಪ್ ಮಾಡ್ತಾಯಿದ್ದೀವಿ. ಹಾಗೆ ನಾನು ತುಂಬ ಟ್ರಾವೆಲ್ ಮಾಡ್ತೀನಿ, ಬೇರೆ ಬೇರೆ ಅಂತಾರಾಷ್ಟ್ರೀಯ ಇರಲಿ ದೇಶ ಇರಲಿ. ರೀಸೆಂಟ್ಲಿ ಇಂಡಿಯಾದಲ್ಲಿ ಒಂದು 7-8 ವಾಟರ್ ಪಾರ್ಕ್ ನೋಡಿ ಬಂದಿದ್ದೇನೆ. ಅಥವಾ ಒಂದು ವರ್ಷದಲ್ಲಿ ನಾನು ಎಲ್ಲ ವಿದೇಶದಲ್ಲೂ ಕೆಲವು ಪಾರ್ಕ್ ನೋಡಿದ್ದೇನೆ. ಯಾಕಂದರೆ ಅಲ್ಲಿಂದ ನಮ್ಮ ಊರಲ್ಲಿ ನಮ್ಮ ಮಟ್ಟದಲ್ಲಿ ಏನು ಇಂಪ್ರೂವ್ ಮಾಡ್ಬೋದು, ಏನು ಸುಧಾರಣೆ ಮಾಡ್ಬೋದು, ಅಥವಾ ನಾವು ಏನು ಚೇಂಜ್ ಮಾಡ್ಬೋದು, ನಾವೆಲ್ಲ ಅದೇ ಮಟ್ಟದಲ್ಲಿ ಮಾಡಲಿಕ್ಕಾಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ನಮ್ದು ಇರೋದ್ರಲ್ಲಿ ಏನು ಬೆಸ್ಟ್ ಮಾಡ್ಬೋದು ಆ ರೀತಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ನಾವು. ಮುಖ್ಯವಾಗಿರೋದು ನಾವು ಏನೇ ಕಟ್ಟಲಿ, ನಾವು ಕಟ್ಟಿದರೆ ಯಾರಿಗೋಸ್ಕರ, ಜನರಿಗೋಸ್ಕರ ಕಟ್ತಾಯಿದ್ದೀವಿ. ಜನರು ಬಂದ್ರೇ ನಮ್ಮ ವಾಟರ್ ಪಾರ್ಕ್ ಆಗಲಿ, ನಮ್ಮ ವ್ಯವಸ್ಥೆ ಆಗಲಿ ಎಲ್ಲದು ನಡೆಯುವಂಥದ್ದು. ವಾಟರ್ ಪಾರ್ಕಿಗೆ ಬರುವಂಥದ್ದು ಸಾಮಾನ್ಯ ಜನರಿಂದ ಎಲ್ಲರೂ ಬರ್ತಾರೆ. ಮಧ್ಯಮ ವರ್ಗದವರನ್ನು ನಾವು ನೋಡಿಕೊಂಡು ಒಬ್ಬರು ಒಂದು ಮನೆಯಲ್ಲಿ ವಾಟರ್ ಪಾರ್ಕಿಗೆ ಒಬ್ಬರಿಗೆ ಬರಲಿಕ್ಕಾಗಲ್ಲ. ಬಂದರೆ 4 ಜನ 6 ಜನ 8 ಜನ ಬರ್ತಾರೆ. ಅವಾಗ ಒಂದು ರೀಸನೇಬಲ್ ಪ್ರೈಸ್ ಇರಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ನಾವು ತುಂಬ ಕಾಸ್ಟ್ಲಿಯಾಗಿ ಇಟ್ಟರೆ ಅದರಲ್ಲಿ ನಾವು ಜನರನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ನಮ್ಮ ಜನರಿಗೂ ಅದನ್ನು ಸರಿದೂಗಿಸಿ ಬರುವಂಥ ಎಂಟ್ರಿ ಫೀಸ್ ಇರಬೇಕು. ನಮ್ಮ ಸಹ ವ್ಯವಸ್ಥೆ ನಡೆಸಲಿಕ್ಕೆ ಒಂದಿಷ್ಟು ಭಾಳ ಖರ್ಚುಗಳಿರ್ತದೆ. ಆ ರೀತಿ ಮೈಂಡಲ್ಲಿ ನಾವು ಇಟ್ಟುಕೊಂಡು ಒಂದು ರೀಸನೇಬಲ್ ಅನ್ನಿಸ್ತಾ ಇದೆ ನಾವು ಇಟ್ಟ ರೇಟುಗಳು. ನನಗೂ ಕಡಿಮೆನೂ ನಾವು ತುಂಬ ಕಡಿಮೆ ಇಟ್ಟಿದೆ ಅನ್ನೋದಕ್ಕಿಂತ ಹೆಚ್ಚಿಟ್ಟಿದೆ ಅನ್ನೋದಕ್ಕಿಂತ ಜನರಿಗೆ ಅದು ಅನುಕೂಲ ಆಗಬೇಕು. ಅದು ಜನರಿಗೆ ಅನುಕೂಲ ಆದರೆ ನಮಗೂ ಅನುಕೂಲ ಆಗುತ್ತೆ. ಆ ರೀತಿ ಯೋಚನೆಯಲ್ಲಿ ಅದು ನಡೆಸ್ತಾ ಇದೆ.
ನಾನು ಇದು ನನ್ನ ವಿನಯ್, ನನ್ನ ಬ್ರದರ್, ನಾವಿಬ್ಬರು ಸೇರಿ 2010ರಲ್ಲಿ ಪ್ರಾರಂಭ ಮಾಡಿ ಇಲ್ಲಿವರೆಗೆ ನಾವು ಇದೇ ರೀತಿ ಮಾಡಬೇಕಂತ ಏನೋ ಮಾಸ್ಟರ್ ಪ್ಲ್ಯಾನ್ ಹಾಕಿ ಮಾಡ್ತಾ ಇಲ್ಲ. ಬಟ್ ಸಾಂದರ್ಭಿಕವಾಗಿ ಎಲ್ಲ ಹೋಟೆಲ್ ಆಗಲಿ, ವಾಟರ್ ಪಾರ್ಕ್ ಆಗಲಿ, ಕನ್ವೆನ್ಷನ್ ಸೆಂಟರ್ ಮಾಡಿದ್ದೀವಿ. ರೀಸೆಂಟ್ಲಿ 2 ವರ್ಷದ ಹಿಂದೆ ಕಾಂತಾರ ಸಿನಿಮಾ ಪಾರ್ಟ್ 1 ಸಾಧಾರಣ 80% ಇಲ್ಲೇ ಸ್ಟುಡಿಯೋ ಮಾಡಿದ್ದೀವಿ. 22,000 ಏರ್ ಕಂಡೀಷನಿಂಗ್, ಒಂದು ಸೌತ್ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಸ್ಟುಡಿಯೋ ಇದೆ. ಇಡೀ ಸಿನಿಮಾ ಇಲ್ಲೇ ಶೂಟಿಂಗ್ ಆಗಿದೆ. 2.5 ವರ್ಷ ಕಾಲ ಇಲ್ಲೇ ಇದ್ದರು ಅವರೆಲ್ಲ. ಈಗಲೂ ಕೆಲವು ಸಿನಿಮಾದವರು ಕನೆಕ್ಷನಲ್ಲಿದ್ದಾರೆ, ಕೆಲವು ಮುಂದೆ ಸಿನಿಮಾಗಳು ಬರ್ಬೋದು. ಆ ರೀತಿ ಅದು ಸಹ ಒಂದು ಅವ್ರು ಆವಾಗ ಒಂದು ಡಿಮಾಂಡ್ ಮಾಡಿ ಸ್ಟುಡಿಯೋ ಮಾಡ್ಬೋದಾ ಅಂತ ಕೇಳಿದಾಗ ನಾವು ಒಂದು ಸ್ಟುಡಿಯೋ ಕಟ್ಟಿದ್ದೀವಿ. ಇಲ್ಲಿ ಪ್ರತಿಯೊಂದು ಪ್ರಾಜೆಕ್ಟ್ಗಳನ್ನು ನಾವು ಇಂಥದ್ದೇ ಮಾಡಬೇಕಂತ ಪ್ರೀ ಪ್ಲ್ಯಾನ್ ಹಾಕಿ ಪ್ರಾಜೆಕ್ಟ್ ಆಗಿ ಖಂಡಿತ ಮಾಡಿಲ್ಲ, ಸಾಂದರ್ಭಿಕವಾಗಿ ಮಾಡಿದ್ದೇವೆ. ಮುಂದೆ ಸಹ ಇಂಥದ್ದು ಮಾಡಬೇಕಂತ ಏನು ದೊಡ್ಡ ಯೋಚನೆ ಇರೋದನ್ನು ಚೆನ್ನಾಗಿ ನಡೆಸಬೇಕು, ಇರೋದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು, ಅದರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು. ನಾವು ಎಲ್ಲದೂ 100% ಪರ್ಫೆಕ್ಟಾಗಿ ಇರ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಪ್ರತಿಯೊಂದನ್ನು ಅದನ್ನು ನಾವು ಸ್ವಲ್ಪ ಅದನ್ನು ಬಿಟ್ಬಿಟ್ರೆ ಆ ವ್ಯವಸ್ಥೆಗಳು ಇನ್ನೂ ಹಾಳಾಗ್ತದೆ. ಅದು ಇರುವುದನ್ನು ವ್ಯವಸ್ಥೆನೂ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಅದರಲ್ಲಿ ಇರುವುದನ್ನು ಸ್ವಲ್ಪ ಡೆವಲಪ್ ಮಾಡಿ ಇನ್ನೂ ಅನುಕೂಲಗಳು ಜಾಸ್ತಿ ಕೊಡಲಿ ಪ್ರಯತ್ನ ಮಾಡಬೇಕು. ನಾವು ಹೇಳ್ಬೋದು, ಆದರೆ ಪ್ರತಿಯೊಂದನ್ನು ಅದನ್ನು ಜನ ಡಿಸೈಡ್ ಮಾಡಬೇಕಾಗತ್ತೆ. ನಾವು ಮಾಡುವಂಥದ್ದು ರಿಯಲಿ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಬೇಕು, ಜನ ಬರಬೇಕಂತೇಳಿ ನಾವು ಮಾಡ್ತೀವಿ. ಖಂಡಿತವಾಗಿ ಜನ ಮೆಚ್ಚಿದ್ದಾರೆ ಅಂತ ತಿಳ್ಕೊಳ್ತೀನಿ. ಬಂದವರು ಅದನ್ನು ಇಲ್ಲಿ ಅನುಭವಿಸ್ತಾರೆ, ಖುಷಿ ಪಡ್ತಾರೆ. ಅದು ಅವರು ಕೊಡೋ ನಮ್ಮ ಹಣಕ್ಕಿಂತ ಜನ ಬಂದು ಎಂಜಾಯ್ ಮಾಡೋದು, ಆ ಖುಷಿಯಲ್ಲಿ ನಮಗೂ ಸಹ ಖುಷಿ ಸಿಗ್ತದೆ ಅಂತ ತಿಳ್ಕೊಳ್ತೀನಿ. ವಾಟರ್ ಪಾರ್ಕ್ ತುಂಬ ಒಳ್ಳೆ ಇತ್ತು. ಫುಲ್ ಫ್ಯಾಮಿಲಿ ಜೊತೆಗೆ ನಾವು ಬಂದಿದ್ದು, ಎಲ್ಲ ಫ್ಯಾಮಿಲೀಸ್ ಎಲ್ಲರೂ ಒಟ್ಟಿಗೆ ಬಂದಿತ್ತು. ಮತ್ತು ಪ್ರತಿಯೊಂದು ಐಟಮ್ ಎಲ್ಲದೂ ಒಳ್ಳೇದಿತ್ತು. ಇಲ್ಲಿ ಯಾವುದೆಲ್ಲ ನಾವು ಆಡಬೇಕಂತ ನಿಲ್ಸ್ಕೊಂಡಿರುತ್ತೆ. ಈಗ ವಾಟರ್ದೆಲ್ಲ ಇನ್ನು ಹೋಗಬೇಕಷ್ಟೇ ನಾವು ವಾಟರ್ ಗೇಮ್ಸಿಗೆಲ್ಲ. ಬಂದಿದ್ದೀನಿ. ಮಸ್ತ್ ಸಖತ್ತಿದೆ. ಬಂದ ತಕ್ಷಣ ಲೈಕ್ ಒಳ್ಳೆ ಸ್ಟಾರ್ಟಿಂಗ್ ಎಂಟ್ರಿ ವ್ಯೂ ಆ್ಯಂಡ್ ಕೊಲಂಬಸ್ಸಲ್ಲಿ ಫಸ್ಟ್ ಕೂತ್ಕೊಂಡ್ವಿ, ಆಟ ಆಡಿದ್ವಿ. ಆಮೇಲೆ ಅಲ್ಲಿಂದ ಮಿರರ್ ಮತ್ತು ಹಾರರ್ ಶೋಗೆ ಹೋದ್ವಿ. ಲೈಕ್ 855 rupees ಪರ್ ಹೆಡ್, ಬಟ್ ಇಟ್ ಆಲ್ ವರ್ತ್ ಇಟ್ ಗೈಸ್. ನೀವೆಲ್ಲರೂ ಬನ್ನಿ, ತುಂಬ ವರ್ತ್ ಇದೆ. ಲೈಕ್ ಇವಾಗ ವಾಟರ್ ಪಾರ್ಕಿಂಗಲ್ಲಿ ಆಟಾಡ್ತಾ ಇದ್ದೀವಿ, ನೆಕ್ಸ್ಟ್ ರೀಲ್ಸ್ ಆಟಾಡ್ತೀವಿ, ಎಲ್ಲ ಎಂಜಾಯ್ ಮಾಡ್ತೀವಿ. ಅನ್ಲಿಮಿಟೆಡ್ ಫುಡ್, ಅನ್ಲಿಮಿಟೆಡ್ ಎಂಜಾಯ್ಮೆಂಟ್. ನೀವು ಬನ್ನಿ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲನೂ ಕರ್ಕೊಂಬನ್ನಿ. ಹೌದು, ಇದು ಆ್ಯಕ್ಚುಲಿ ಒಂದು ಸುಮಾರು 35 ಎಕರೆ ದೊಡ್ಡ ಪ್ರಾಪರ್ಟಿ ಇರೋದ್ರಿಂದ ಇಲ್ಲಿ ಸುಮಾರು 1-2-3 ಸಾವಿರ ಜನ ಬಂದರೆ ಈ ಜಾಗದಲ್ಲಿ ಏನು ಜನದ ಸಮಸ್ಯೆ ಕಾಣಿಸೋದಿಲ್ಲ. ಮತ್ತು ಪ್ರತಿಯೊಂದು ವಿಭಾಗಗಳು ಬೇರೆ ಏನಿದೆ. ಸಿನಿಮಾ ಸ್ಟುಡಿಯೋನು ಇದು ಬೇರೆ ಪ್ಲೇಸಲ್ಲಿದೆ, ವಾಟರ್ ಪಾರ್ಕ್ ಬೇರೆ ಪ್ಲೇಸಲ್ಲಿದೆ, ಅಥವಾ ಕನ್ವೆನ್ಷನ್ ಸೆಂಟರ್ ಬೇರೆ ಪ್ಲೇಸಲ್ಲಿದೆ. ಒಂದೇ ಜಾಗಕ್ಕೆ ಒಂದಕ್ಕೊಂದು ಏನೂ ತೊಂದರೆ ಆಗೋಲ್ಲ. ಯಾಕೆಂದರೆ ಸಿನಿಮಾ ಕಾಂತಾರ ಮಾಡುವಾಗ ಸುಮಾರು 1,500 ಜನ 1.5 ವರ್ಷ ಇಲ್ಲೇ ಕೆಲಸ ಮಾಡಿದ್ದಾರೆ. ಯಾವುದೇ ಅವರಿಗೂ ಸಮಸ್ಯೆ ಆಗಿಲ್ಲ, ನಮಗೆ ಸಮಸ್ಯೆ ಆಗಿಲ್ಲ. ಆದರೆ ಅವರು ಎಲ್ಲ 1,500 ಜನ ಇಲ್ಲೇ ಸ್ಟೇ ಆಗಲ್ಲ. ಅವರು ಕುಂದಾಪುರದಲ್ಲಿ ಒಂದು 700-800 ಬೇರೆ ಬೇರೆ ಕಡೆಯಲ್ಲಿ ಸ್ಟೇ ಆಗಿದ್ದರು. ಕೆಲವು ಮುಖ್ಯ ಪ್ರೊಡಕ್ಷನ್ನವರಾಗಲಿ, ಸಿನಿಮಾ ಹೀರೋಗಳಾಗಲಿ, ಹೀರೋಯಿನ್ಗಳಾಗಲಿ ಅಂತ ಪ್ರಾಮುಖ್ಯ ಇರುವವರು ಇಲ್ಲಿ ಸ್ಟೇ ಆಗ್ತಾಯಿದ್ರು.
ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿದೆ, ಅದರಿಂದ ಏನೂ ತೊಂದರೆ ಆಗಲ್ಲ. ಸಿನಿಮಾದವರು ಅಂದರೆ ಇದೇನಾದರೂ ಸ್ಟುಡಿಯೋ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರುವುದರಿಂದ ಅದು ಸ್ವಲ್ಪ ಯಾರಿಗೆ ಅನುಕೂಲ ಆಗುತ್ತೆ ಅಂತ ಅವರು ಡಿಸೈಡ್ ಮಾಡಬೇಕಾಗತ್ತೆ. ಖಂಡಿತವಾಗಿ ಯಾರೇ ಬಂದರೂ ನಾವು ಅವರಿಗೆ ಅಗತ್ಯ ಇರುವುದನ್ನು ನಾವು ಅದನ್ನು ಸಪೋರ್ಟ್ ಮಾಡ್ತೀವಿ. ಅದು ಸಿನಿಮಾ ಇಂಡಸ್ಟ್ರಿಗೆ ನಾವು ಖಂಡಿತವಾಗಿ ನಮ್ಮ ಲೆವೆಲಲ್ಲಿ ಎಷ್ಟು ಸಾಧ್ಯ ಅಷ್ಟು ಸಪೋರ್ಟ್ ಮಾಡ್ತೀವಿ. ಜನ ಈ ಜಿಲ್ಲೆ ತುಂಬ, ನಮ್ಮ ಉಡುಪಿ ಆಗಲಿ ಮಂಗಳೂರಾಗಲಿ 2 ಜಿಲ್ಲೆಗಳು ತುಂಬ ಪ್ರೋಗ್ರೆಸಿವ್ ಆಗಿ ಮುಂದೆ ಬರ್ತಾ ಇದೆ. ತುಂಬ ಜನ ಬೇರೆ ಬೇರೆ ಇಂಡಸ್ಟ್ರಿ ಕಟ್ತಾ ಇದ್ದಾರೆ. ನಾನು ಆವಾಗಲೇ ಹೇಳಿದಾಗೆ ಹೊಸ ಇಂಡಸ್ಟ್ರಿಗಳು ಕಟ್ಟಿ ಆಗ ಜನಗಳಿಗೆ ಬೇರೆ ಬೇರೆ ಅವಕಾಶಗಳಿರ್ತದೆ, ಉದ್ಯೋಗ ಅವಕಾಶಗಳು ಮುಖ್ಯವಾಗಿ ಉದ್ಯೋಗ ಜನ್ರೇಟ್ ಆಗುತ್ತೆ. ಆದರೆ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಯಂಗ್ ಜನ್ರೇಷನ್ಗೆ ಹೇಳ್ತೇನೆ ಅಂದರೆ, ನೀವು ಇಲ್ಲಿ ನಮ್ಮ ಊರಲ್ಲಿ ಆದಷ್ಟು ಕೆಲಸ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲಿ ನಮ್ಮ ಇಂಡಸ್ಟ್ರಿಗೆ ಸಪೋರ್ಟ್ ಆಗ್ತದೆ, ನಿಮಗೂ ಸಪೋರ್ಟ್ ಆಗ್ತದೆ. ಬೇರೆ ಕಡೆ ಹೋಗಿರೋ ಅವಕಾಶಗಳು ಖಂಡಿತವಾಗಿ ಇಲ್ಲಿದೆ, ಆದರೆ ಸ್ವಲ್ಪ ಪ್ರೊಫೆಷನಲ್ಲಾಗಿ ನೀವು ಅದನ್ನು ತಗೊಳ್ಬೇಕಾಗತ್ತೆ. ಅದನ್ನು ನಾನು ಸುಮ್ಮನೆ ನನ್ನ ಉದ್ಯೋಗವನ್ನು ನಾನು ಸೀರಿಯಸ್ ಆಗಿ ಮಾಡಿದರೆ, ನಾನು ಇಂಡಸ್ಟ್ರಿ ಮಾಡೋದಾಗಲಿ ಅಥವಾ ಉದ್ಯಮ ಮಾಡೋದಾಗಲಿ ಎರಡನ್ನೂ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಬೇಕು. ಈ ಇನ್ನೊಂದು ಸ್ಟೂಡೆಂಟ್ಸ್ಗಳು ಈ ಪಾರ್ಟ್ ಟೈಮ್, ನಾನು ಹೇಳಿದ್ದು ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ರಜೆ ಟೈಮಲ್ಲಿ, ಪಾರ್ಟ್ ಟೈಮಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ, ಬೇರೆ ಬೇರೆ ಒಂದು ಉದ್ಯಮದಲ್ಲಿ ಸ್ವಲ್ಪ ಟ್ರೈನಿಂಗ್ ಆಗಿ ಕೆಲಸ ಮಾಡಬೇಕಂತ ಹೇಳ್ತೀನಿ. ಅವನು ಶ್ರೀಮಂತರಿರಲಿ, ಮಧ್ಯಮ ವರ್ಗ ಯಾರೇ ಇರಲಿ, ಅದು ನಿಮ್ಮ ಜೀವನಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಳ್ತೇನೆ. ಯಾಕಂದ್ರೆ ನಾವು ತುಂಬ ವಿದ್ಯಾರ್ಥಿಗಳನ್ನು ಸ್ವಲ್ಪ PUC ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸರ್ತಿ ಅವರಿಗೆ ಒಂದು ತಿಂಗಳು 2 ತಿಂಗಳು ಟ್ರೈನಿಂಗ್ ಟೈಪ್ ಕರಿತೀವಿ. ಅವರಿಗೆ ಟ್ರೈನಿಂಗ್ ಟೈಮಲ್ಲಿ ಅವರಿಗೆ ಸ್ವಲ್ಪ ಒಂದು ಸ್ಯಾಲ್ರಿ ಕೊಡ್ತೀವಿ, ಪ್ಲಸ್ ಅವರಿಗೊಂದು ಉದ್ಯೋಗಕ್ಕೆ ಮುಂದೆ ಜೀವನದಲ್ಲಿ ಇದೊಂದು ದಾರಿಯಾಗಿ ಸಿಗ್ತದೆ. ಯಾವುದೇ ಉದ್ಯೋಗ ಮಾಡಲಿ, ಅವರು ಹೋಟೆಲ್ ಮಾಡಲಿ ಅಥವಾ ಬೇರೆ ಇಂಡಸ್ಟ್ರಿ ಇರಲಿ ಅಥವಾ ಅವರ ಸ್ವಂತದಿರಲಿ, ಬಟ್ ಇದು ಮಕ್ಕಳು ಇದನ್ನು ಸ್ವಲ್ಪ ವಿದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ. ಆ ರೀತಿ ವಿದ್ಯಾರ್ಥಿಗಳಿಗೆ ಆ ಭಾವನೆ ಬರಬೇಕು, ಅದು ಹೆಲ್ಪ್ ಆಗ್ತದೆ, ಹಾಗೂ ಇಂಡಸ್ಟ್ರಿಗೂ ಹೆಲ್ಪ್ ಆಗ್ತದೆ ನಾನು ಅನ್ಸುತ್ತೆ. ಯುವ ಮೆರಿಡಿಯನ್ನಿಗೆ ತುಂಬ ಪ್ರವಾಸಿಗರು, ಹೋಟೆಲ್ಲು, ಬೇರೆ ಬೇರೆ ಸ್ಟೇಟು, ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಜನ ಇಲ್ಲಿಗೆ. ಬಂದು ನಮ್ಮಲ್ಲಿ ಹೋಟೆಲ್ ಇರಲಿ, ವಾಟರ್ ಪಾರ್ಕ್ ಇರಲಿ, ಬಂದಾಗ ಅಲ್ಲಿ ಇವರು ತುಂಬ ಕಂಫರ್ಟಾಗಿ ಹೋಗ್ಬೇಕನ್ನೋದು ನಮ್ಮ ಆಸೆ. ಜನರಲ್ಲಾಗಿ ನಾವು ಬಂದು ಗೆಸ್ಟ್ಗಳು ಖುಷಿಪಟ್ಟು ಹೋಗ್ಬೇಕನ್ನೋದೇ ಮೇಜರಾಗಿ ನಾವು ಇಂಟೆನ್ಷನ್ ಇಟ್ಕೊಂಡೇ ಮಾಡ್ತೀವಿ. ಮತ್ತು ಜನ ಬಂದರೆ ಇಂಡಸ್ಟ್ರಿ ರನ್ ಆಗುತ್ತೆ. ಅದರಿಂದ ಬಂದ ಟೂರಿಸ್ಟ್ಗಳಿಗೆ ನಾವು ಬಂದು ಎಂಜಾಯ್ ಮಾಡಿ ಅಂತ ನಾವು ಅವ್ರಿಗೆ ಕೇಳ್ಬೋದು. ಮೇಜರಾಗಿ ನಾವು ಸ್ಟಾಫ್ಗಳು ಮೀಟಿಂಗ್ ಕರೆದಾಗ ಅವರು ಫಸ್ಟ್ ನಾವು ಮೀಟಿಂಗಲ್ಲಿ ಹೇಳೋದೇ ಅದನ್ನೇ, ಬಂದು ಗೆಸ್ಟ್ಗಳಿಗೆ ಖುಷಿಯಲ್ಲಿ ಹೋಗಬೇಕು, ಅವ್ರಿಗೆ ಏನೇ ಫೀಡ್ಬ್ಯಾಕ್ ಇದ್ರೆ ತೊಗೊಳ್ಬೇಕು, ಹಾಗೆ ಅವ್ರ ಸೇಫ್ಟಿನ ಫಸ್ಟ್ ನೋಡ್ಕೊಳ್ಳಿ ಅಂತೇಳಿ ನಾವು ಫಸ್ಟ್ ಸೇಫ್ಟಿ ಮತ್ತು ಅವರು ಬಂದಾಗ ಕಂಫರ್ಟಾಗಿ ಹೋಗಬೇಕು, ಮೇನ್ ಆ ಇಂಟೆನ್ಷನ್ ಇಟ್ಕೊಂಡು ಮಾಡ್ತೀವಿ. ನಮ್ಮಲ್ಲಿ ಯುವ ಮೆರಿಡಿಯನ್ ಮೇಯ್ನು ಆಹಾರಕ್ಕೆ, ಫುಡ್ಡಿಗೆ ಸಂಬಂಧಪಟ್ಟ ಇಂಡಸ್ಟ್ರಿ. ಯಾಕಂದರೆ ಕನ್ವೆನ್ಷನ್ ಸೆಂಟ್ರ್ ಇರಲಿ, ಹೋಟೆಲ್ ಇರಲಿ ಅಥವಾ ವಾಟರ್ ಪಾರ್ಕ್ ಇರಲಿ, ನಾವು ನಮ್ಮ ಹೋಟೆಲಲ್ಲಿ ಸುಮಾರು 18ರಿಂದ 20 ಜನ ಶೆಫ್ಗಳಿದ್ದಾರೆ. ಇವರು ಎಲ್ಲ ಕ್ವಾಲಿಫೈಡ್ ಶೆಫ್ಗಳು, BHMS ಆದವರು. ನಮ್ಮ ಇಡೀ ಇಂಡಿಯಾದ ಬೇರೆ ಬೇರೆ ಭಾಗದಿಂದಿದ್ದಾರೆ. ಅವರು ಬ್ಯಾಕ್ಗ್ರೌಂಡ್ಗಳಲ್ಲೂ ತಾಜ್ ಅಂತ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡಿದ ಶೆಫ್ಗಳಿದ್ದಾರೆ, ಹಾಗೆ ಔಟ್ಸೋರ್ಸ್ ಶೆಫ್ಗಳಿದ್ದಾರೆ. ಇಲ್ಲಿ ಸ್ವಲ್ಪ ಜನರಿಗೆ ಅನುಕೂಲ ಆಗುವಂಥ ಮದುವೆಯಲ್ಲಿ ಸುಮಾರು ಸಾಧಾರಣ ಬೇಸಿಕ್ ಮೆನ್ಯೂಯಿಂದ ಸ್ವಲ್ಪ ಹೈ ಎಂಡ್ ಮೆನ್ಯೂ ಎಲ್ಲ ರೀತಿಗಳನ್ನು ನಾವು ಇಲ್ಲಿ ಹ್ಯಾಂಡಲ್ ಮಾಡ್ತೀವಿ.
ಹಾಗೆ ಹೋಟೆಲ್ನಲ್ಲೂ ಸುಮಾರು 5 ಸ್ಟಾರ್ ಕ್ಯಾಟಗರಿ 2-3 ರೆಸ್ಟೋರೆಂಟ್ ಇದೆ. ಬ್ಯಾಂಕ್ವೆಟಲ್ಲಿ ಮದುವೆಗೆ ಸಪ್ರೇಟ್ ಆದ ಕಿಚನ್ ಇದೆ, ರೆಸ್ಟೋರೆಂಟ್ ಇದೆ. ವಾಟರ್ ಪಾರ್ಕಲ್ಲಿ ಸಪ್ರೇಟಾಗಿ ರೆಸ್ಟೋರೆಂಟ್ ಇದೆ, ಅಲ್ಲಿ ಸಹ ಸಪ್ರೇಟ್ ಕಿಚನ್ ಇದೆ. ಅಲ್ಲಿ ಸಹ ನಾವು ನಾವು ಇವೆರಡು ಕಂಪೇರ್ ಮಾಡಿದರೆ ವಾಟರ್ ಪಾರ್ಕ್ ರೆಸ್ಟೋರೆಂಟನ್ನು ರೀಸನೇಬಲ್ ಆಗಿ ಫುಡ್ ಕೊಡ್ತಾಯಿದ್ದೀವಿ. ವಾಟರ್ ಪಾರ್ಕ್ ಮೇಯ್ನಾಗಿ ಅದರ ಎಂಟ್ರಿ ಫೀಸ್ ಆಗಲಿ ಫುಡ್ ಆಗಲಿ ಅದು ಜನರಿಗೆ ಇಟಗೂ ರೇಟಲ್ಲಿ ಇರಬೇಕು, ಸ್ವಲ್ಪ ಒಳ್ಳೆಯ ಫುಡ್ ಕೊಡಬೇಕು, ಹೈಜಿನಿಕ್ ಇರಬೇಕು, ಇದು ನಮ್ಮ ಇಂಟೆನ್ಷನ್ ಇದೆ. ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಮತ್ತು ಇದು ಕಂಟಿನ್ಯೂಸ್ ಪ್ರೊಸೆಸ್. ಈಗ ನಾವು ಏನೇ ಇಂಡಸ್ಟ್ರಿ ಮಾಡಿದರೂ ಇದು ನಿಂತ ನೀರಲ್ಲ, ಪ್ರತಿದಿನ ಇದರಲ್ಲಿ ಕೆಲಸ ಮಾಡಬೇಕು. ಇದರಲ್ಲಿ ನಾವು ನನ್ನ ಬ್ರದರ್ ಹೇಳಿದಾಗೆ ಅವರು ಜನರ ಫೀಡ್ಬ್ಯಾಕನ್ನು ನಾವು ತೊಗೊಳ್ಬೇಕು, ನಮ್ಮ ಸ್ಟಾಫ್ಗಳ ಫೀಡ್ಬ್ಯಾಕ್ ತೊಗೊಳ್ಬೇಕು, ಅಥವಾ ನಾವು ಸ್ವಂತವಾಗಿ ವಿಚಾರಿಸ್ಕೊಳ್ಬೇಕು. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನು ಟೈಮ್ಲಿ ಏನೇನು ಚೇಂಜಸ್ ಬೇಕು ನಾವು ಚೇಂಜ್ ಮಾಡ್ಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಒಂದು ಹೈಜಿನಿಕ್ ಫುಡ್ಡು ಅಥವಾ ವಾಟರ್ ಪಾರ್ಕಲ್ಲಿ ಸೇಫ್ಟಿ ಹಾಗೂ ಕ್ಲೀನಾಗಿ ಮೇಂಟೈನ್ ಮಾಡೋದು, ಅವರ ಹೆಲ್ತು ಅವರ ಒಂದು ಖುಷಿ ಸಹ ಅದರಲ್ಲಿ ಇರಬೇಕಂತ ನಾವು ಎಣಿಸ್ತೀವಿ. ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ.